ತುಂಬ ದಿವಸದಿಂದ ಮೈಸೂರಿಗೆ ಸೋಲೋ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊತಾ ಇದ್ದೆ. ಆ್ಯಂಡ್ ನಾನು ಬುಕ್ ಮಾಡಿದ ಹೋಟೆಲ್ ಹೆಸರು ಬಂದುಬಿಟ್ಟು ರ್ಯಾಡಿಸಸ್ ಬ್ಲೂ ಪ್ಲಾಜಾ ಅಂತ ಹೇಳಿ. ಇಲ್ಲಿ ಒನ್ ಟೈಮ್ ಸ್ಟೇಗೆ 7,000 ನಾನು ಹೋದಾಗ ಇದ್ದಿದ್ದು. ಸೊ ಈ 7,000 ಲಕ್ಸುರಿ ಲೈಫ್ ಹೇಗಿರುತ್ತೆ. ಇದು ಚೆಕಿಂಗ್ ಪಾಯಿಂಟು. ಹೋಗಿದ ತಕ್ಷಣವೇ ನೋಡಿ ನನಗೋಸ್ಕರ ಸೆನ್ಸಾರ್ ಡೋಸ್ ಓಪನ್ ಆಗ್ತಾ ಇದೆ. ಸೊ ಕೂಲ್. ಎಸ್. ಸೊ ಇದು ಹೋಟೆಲ್ನ ಎಂಟ್ರೆನ್ಸ್. ಇದು ಹೋಟೆಲ್ ಮುಂದೆ ಇರುವಂತಹ ಆಂಬಿಯನ್ಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಚೆಕ್ ಇನ್ ಆಗ್ತಿದ್ದಂಗೆ ಈ ಕಾರ್ಡ್ ಕೊಡ್ತಾರೆ. ಈ ಕಾರ್ಡನ್ನ ನೀವು ಮಿಸ್ ಮಾಡೋಗೆ ಇಲ್ಲ. ಆ್ಯಂಡ್ ಕಾರ್ಡ್ಸ್ ಇಲ್ಲ ಅಂದ್ರೂ ಕೂಡ ನಿಮಗೆ ಲಿಫ್ಟ್ ಓಪನ್ ಆಗೋದಿಲ್ಲ. ಆ್ಯಂಡ್ ಇವನ್ ನೀವು ರೂಮ್ಸ್ಗೆ ಹೋಗ್ಬೇಕಂದ್ರೂ ಅಥವಾ ಲಿಫ್ಟ್ ಓಪನ್ ಆಗಬೇಕಂದ್ರೂ ಕೂಡ ಕಾರ್ಡ್ ಕಂಪಲ್ಸರಿ ಇರಲೇಬೇಕು. ಲಿಫ್ಟ್ ಅಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಮಗೆ ಚೆಕ್ ಇನ್ ಚೆಕ್ಔಟ್ ಪಾಯಿಂಟ್ಸ್ದು ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಸೊ ಎಂಟ್ರೆನ್ಸ್ದು ಈ ಥರ ಡಿಸೈನ್ಸ್ ಒಂದು. ಇದು ಮೈಸೂರು ಸಂಸ್ಥಾನದ ಕೆಲವೊಂದು ಚಿತ್ರಗಳನ್ನ ಇಲ್ಲಿ ಹಾಕಿದ್ದಾರೆ. ಆ್ಯಕ್ಚುಲಿ ಇದ್ರಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಹೋಟೆಲಿಗೆ ಬರುವಂಥ ಎಂಟ್ರೆನ್ಸು. ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್ ಅಂತೂ. ಸೋ ಕ್ಯೂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಒಂದು ಮಿರರ್ ಇಟ್ಟಿದ್ದಾರೆ. ದೆನ್ ಅಗೇನ್ ದಿಸ್ ಸೈಡ್ ಒನ್ ಮೋರ್ ಮಿರರ್. ನಂಗೆ ತುಂಬಾ ಖುಷಿ ಆಗ್ತಿದೆ ನೋಡ್ತಿರೋ. ತುಂಬಾ ಚೆನ್ನಾಗಿದೆ ಹೋಟೆಲ್ ಆಂಬಿಯನ್ಸ. ನನಗೆ ಸಿಕ್ಕಿದಂಥ ರೂಮ್ ನಂಬರ್ ಬಂದುಬಿಟ್ಟು 1, 2, 3. ಸೊ ಲೆಟ್ಸ್ ಗೆಟ್ ಇನ್ ಟು ದ ರೂಮ್. ಸೊ ರೂಮ್ ಓಪನ್ ಆಗ್ತಿದ್ದಂಗೆ ಕಾರ್ಡ್ಸ್ನಲ್ಲಿ ಇಟ್ಟರೆ ಮಾತ್ರ ಲೈಟ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ವಾಶ್ರೂಮ್. ದೆನ್ ಅಗೇನ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಸೂಪರಾಗಿರುವಂಥ ಮಿರರ್ ಇದೆ. ದೆನ್ ಹಿಯರ್ ವಿ ಹ್ಯಾವ್ ಆಲ್ಮೋಸ್ಟ್ ಬ್ರೂ ಕಾಫಿ ಆ್ಯಂಡ್ ತುಂಬಾ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಶುಗರ್ ಮತ್ತು ಕೇಟಲ್ ಇದೆ. ದೆನ್ ಹಿಯರ್ ವಿ ಹ್ಯಾವ್ ವಾವ್ ಸೋ ಕ್ಯೂಟ್. ಸೊ ಸ್ನ್ಯಾಕ್ಸ್ ಎಲ್ಲನೂ ಇಟ್ಟಿದ್ದಾರೆ. ಇದು ತುಂಬ ಜನಕ್ಕೆ ಫೇವ್ರೇಟ್ ಅನಿಸುತ್ತೆ. ಆ್ಯಂಡ್ ಮ್ಯಾಜಿಕ್ ಗುಡ್ಡೆ ಬಿಸ್ಕೆಟ್, ದೆನ್ ಗೋ ನಟ್ಸ್, ದೆನ್ ಇದು ರೋಸ್ಟೆಡ್ ಆಲ್ಮಂಡ್ ಸಾಲ್ಟೆಡ್ ಇಟ್ಟಿದ್ದಾರೆ. ಸೊ ಇದಿಷ್ಟು ಕೂಡ ಸ್ಮಾಲ್ ಕಿಚನ್ ರೌಂಡ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟು ನೋಡಿ. ದೆನ್ ವಾವ್, ಇಲ್ಲಿ ಎಂಟರ್ ಆಗ್ತಿದ್ದಂಗೆ ಕೂಲ್ ಲೈಟ್. ದೆನ್ ಹಿಯರ್ ವಿ ಹ್ಯಾವ್ ಟಿ ವಿ ಪಾಯಿಂಟ್. ನನ್ನ ಫೇವ್ರೇಟ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಟಿ ವಿ ಇದ್ದರೆ ನಾನು ಎಲ್ಲಿ ಬೇಕಾದ್ರೂ ಸರ್ವೈವ್ ಆಗಿಬಿಡ್ತೀನಿ. ಆ್ಯಂಡ್ ಹಾಗೆ ಮುಂದೆ ಬರ್ತಾ ಇದೇನು ಅಂತ ಗೊತ್ತಿಲ್ಲ ನನಗೆ. ದೆನ್ ಹಿಯರ್ ರೈಟ್ ಸೈಡ್ ಯಾರಾದರೂ ಬಿಸ್ನೆಸ್ ಮೀಟಿಂಗ್ಸ್ ಇತ್ತು ಅಂದ್ರೂ ಅಥವಾ ಓದ್ಕೊಬೇಕಂದ್ರೂ ಓದ್ಕೊಬೋದು. ಲೈಟ್ ಆನ್ ಮಾಡೋಣ. ವಾವ್, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ದೆನ್ ಇಲ್ಲಿ ಬಂದರೆ ಡೈನಿಂಗ್ ಟೇಬಲು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಡೈನಿಂಗ್ ಟೇಬಲ್ನು ಕೂಡ. ಆ್ಯಂಡ್ ಇಲ್ಲಿ ಕರ್ಟನ್ ಓಪನ್ ಮಾಡೋಣ. ವಾವ್ ಸೋ ಕ್ಯೂಟ್. ಸೊ ಮೈಸೂರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೈಟ್ ಟೈಮು. ನೋಡೋಣ ಅರ್ಲಿ ಮಾರ್ನಿಂಗ್ ಹೇಗೆ ಕಾಣುತ್ತೆ ಅಂತ ಹೇಳಿ. ಸೊ ಇದು ಅದೇ ಥರನೇ ಕರ್ಟನ್ಸ್ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಇಲ್ಲಿ ಬಿಸ್ನೆಸ್ ಏನಾರ ಮೀಟಿಂಗ್ ಮಾಡ್ಬೇಕಾದ್ರೆ ಮೀಟಿಂಗ್ ಮಾಡ್ಬೋದು, ಓದಬೇಕಂದ್ರೆ ಓದ್ಕೊಬೋದು, ಊಟ ಮಾಡಬೇಕು ಅಂದರೆ ಊಟ ಮಾಡ್ಕೊಬೋದು. ಸೊ ಇದು ರೂಮ್. ಆ್ಯಂಡ್ ಅಲ್ಲೊಂದು ಗಡಿಯಾರ ಇದೆ. ಆ್ಯಂಡ್ ಇಲ್ಲೂ ಒಂದು ಕೂಡ ಪೇಂಟಿಂಗ್ ಹಾಕಿದ್ದಾರೆ. ದೆನ್ ದಿಸ್ ಈಸ್ ಬೆಡ್ರೂಮ್. ವಾವ್, ತುಂಬಾ ಚೆನ್ನಾಗಿದೆ. ಅಲ್ಲಿ ಕುತ್ಕೊಳ್ಳೋ ಪಾಯಿಂಟು, ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಆರಾಮಾಗಿ ಬಿಂದಾಸಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಲ್ಲೂ ಕೂಡ ಒಂದು ಪೇಂಟಿಂಗ್ ಇದೆ. ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ಕರ್ಟನ್ ಹಾಕಿದ್ದಾರೆ. ದೆನ್ ಹಿಯರ್ ಆಲ್ಸೋ ವಿ ಹ್ಯಾವ್ ಅ ಟಿ ವಿ ಪಾಯಿಂಟ್. ದೆನ್ ಆ್ಯಂಡ್ ಆಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಆಂಬಿಯನ್ಸ್ ನೋಡ್ತಾ ನೋಡ್ತಾ ತುಂಬಾ ಹಸುವಾಗಿತ್ತು. ಇಲ್ಲಿ ಪರ್ ಪರ್ಸನಿಗೆ ಒನ್ ಟೈಮ್ ಊಟ ಮಾಡಬೇಕು ಅಂದರೆ 1,200 ರೂಪೀಸ್ ಕೊಡಬೇಕು. ಆ್ಯಂಡ್ ಇಟ್ ಈಸ್ ಅನ್ಲಿಮಿಟೆಡ್. ಇಲ್ಲೆಲ್ಲ ಇರುವಂಥ ಕೆಲವೊಂದು ಡೆಸರ್ಟ್ಸ್ ಆಗಿರ್ಬೋದು ಅಥವಾ ಊಟ ಮತ್ತು ಕೋಸಂಬರಿ ಎಲ್ಲ ಇಟ್ಟಿದ್ರು. ನನಗೇನೇನು ಅನಿಸುತ್ತೋ ಅವೆಲ್ಲ ನಾನು ತಿಂದೆ. ಆ್ಯಕ್ಚುಲಿ ತುಂಬಾ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ, ಏನು ತೊಗೋಬೇಕು ಏನು ತೊಗೊಳ್ಬಾರ್ದು ಅಂತ. ಸುತ್ತಿರೋ ಜಾಗನ ಒಂದು 4-5 ಸತಿ ಸುತ್ತಿ ಲೈಟಾಗಿ ಊಟ ಮಾಡೋಣ ಅಂತ ಹೇಳಿ ಫಸ್ಟು ವೆಜಿಟೇಬಲ್ಸಿಂದ ಶುರು ಮಾಡ್ತಾ ಹೋದೆ. ಆ್ಯಂಡ್ ಇಲ್ಲಿ ಸೌತೆಕಾಯಿ, ಈರುಳ್ಳಿ ಇದೆ. ದೆನ್ ಕ್ಯಾರೆಟು, ಮಾಮೂಲಿ ಬೇರೆ ಹೋಟೆಲ್ಸ್ಗಳೆಲ್ಲ ಹೇಗಿರುತ್ತೋ ಸೊ ಅದೇ ಥರ ಇಟ್ಟಿದ್ದಾರೆ.
ಬಟ್ ಊಟಕ್ಕೇ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ನನ್ನ ಫೇವ್ರೇಟು ಕೋಸಂಬರಿ ಆಗಿರೋದ್ರಿಂದ ಪದೇ ಪದೇ ಅದನ್ನೇ ಎತ್ಕೊಂಡು ತಿಂತಾನೇ ಇದ್ದೆ. ಇದಂತೂ ಇಲ್ಲಿ ತುಂಬಾ ಕನ್ಫ್ಯೂಷನ್ ಆಗೋಯ್ತು ಆ್ಯಂಡ್ ತುಂಬಾ ಖುಷಿ ಆಗ್ತಾಯಿದೆ. ಫೈನಲಿ ನನಗೆ ಸಿಕ್ಕಿರೋದು ಪಾನಿಪುರಿ. ಸೊ ಇದಿಟ್ಬಿಟ್ರೆ ಫುಲ್ ಖುಷಿನೇ ಅನಿಸ್ಬಿಡುತ್ತೆ ನನಗೆ. ನೋಡಿ ಇಷ್ಟು ತಗೊಂಡು ಕನ್ಫ್ಯೂಷನಾಗಿ ಆವಾಗಿಂದ ನಿಂತ್ಕೊಂಡಿದ್ದೀನಿ. ಊಟ ಮುಗಿಸ್ಕೊಂಡು ಇದು ಪ್ಯಾಲೇಸ್ ಪಕ್ಕದಲ್ಲೇ ಇರೋದ್ರಿಂದ ಒಂದು ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಹೋದೆ. ಆ್ಯಂಡ್ ನೈಟ್ ಟೈಮು ಲೈಟ್ ಸೆಟ್ಟಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಒಂದು ಫೋಟೋ ತೊಗೊಂಡು ಮತ್ತೆ ವಾಪಸ್ ಬಂದು ಐಸ್ ಕ್ರೀಮ್ ತಿಂದು ಆ್ಯಂಡ್ ಅಗೇನ್ ಪಾನಿಪುರಿ ಬಿಡ್ತೀವ, ಸೊ ಮತ್ತೆ ಪಾನಿಪುರಿ ತಿಂದೆ. ಹೊಸ ಜಾಗ ಆಗಿರೋದ್ರಿಂದ ರಾತ್ರಿ ನಿದ್ದೆ ಬರಲಿಲ್ಲ. ಸೊ ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಒಬ್ಬಳೇ ಓಡಾಡ್ಕೊಂಡಿದ್ದೆ. ಇದಿಷ್ಟು ಬಂದುಬಿಟ್ಟು ಸ್ಯಾಟರ್ಡೇ ನನ್ನ ಜರ್ನಿ ಅಟ್ ರ್ಯಾಡಿಸಸ್ ಬ್ಲೂ ಪ್ಲಾಜಾ.